ಹೊರಡ್ತಾ ಹೋಗ್ಬಾ, ನಿನ್ನ ಆತ್ಮಕ್ಕೆ ಶಾಂತಿ ಸಿಗ್ಲಿ. ಹಾ ಈ ಸೀನ್ ನಡೆಯೋದು ಇದೇ ಜಾಗದಲ್ಲಿ. ನೀವು ನೋಡ್ಬೋದು, ಇದೆಲ್ಲ ಬ್ರಿಕ್ಕೆಲ್ಲನೂ ಆ ಡಿಸೈನನ್ನು ಮ್ಯಾಚ್ ಆಗುತ್ತೆ. ಇದೇ ಜಾಗದಲ್ಲೇ ಅರುಂಧತಿ ನಾಗ್ ಅವರ ಮೃತದೇಹದ ಅಂದರೆ ಇದೇನಿರುತ್ತೆ ಚಟ್ಟ, ಅದನ್ನ ಇಲ್ಲಿಟ್ಟು ಆ ಸೀನಲ್ಲಿ ಒಳಗಡೆ ತಗೊಂಡೋಗೋದು. ನಾನಿವತ್ತು ನಿಮಗೆ ಜೋಗಿ ಸಿನಿಮಾದ ಶೂಟಿಂಗ್ ಸ್ಪಾಟ್, ಅದರಲ್ಲೂ ಕ್ಲೈಮ್ಯಾಕ್ಸ್ ಸಿನಿಮಾದ ಶೂಟಿಂಗ್ ಸ್ಥಳಕ್ಕೆ ನಾನು ನಿಮ್ಮನ್ನು ಕರ್ಕೊಂಬಂದಿದ್ದೀನಿ. ನಾನಿರುವಂತಹ ಈ ಸಿಮೆಟ್ರಿಯಲ್ಲೇ ಆ ಸಿನಿಮಾದ ಕ್ಲೈಮ್ಯಾಕ್ಸ್ ಸೀನ್ ಶೂಟ್ ಆಗಿರೋದು. ಹಾಗಾದರೆ ಎಲ್ಲೆಲ್ಲಿ ಶೂಟ್ ಆಗಿದೆ? ನಮ್ಮ ಶಿವಣ್ಣ ಅವರು ಕಾಲ್ಜಾರಿ ಬೀಳ್ತಾರಲ್ಲ ಹೂನಾರ ಹಾಕ್ಬೇಕಾದ್ರೆ, ಸೊ ಅದು ಹಾಗೇ ಅರುಂಧತಿ ನಾಗ್ ಅವರು ಒಳಗಡೆ ಸಿಮೆಟ್ರಿ ಎಲೆಕ್ಟ್ರಿಕ್ ಇದರೊಳಗೆ ತಳ್ತಾರಲ್ಲ, ಆ ತಳ್ಳೋರು ಇವತ್ತು ನನಗೆ ಸಿಕ್ಕಿದ್ದಾರೆ. ಆವಾಗ ಅವರು ಹೇಗಿತ್ತು ಮತ್ತು ಅವತ್ತು ಏನೆಲ್ಲ ಆಗಿತ್ತು, ಮತ್ತು ಇನ್ನೊಂದು ಇಂಟ್ರೆಸ್ಟಿಂಗ್ ವಿಷಯನ ಅವರೇ ಹೇಳಿದ್ರು. ಅರುಂಧತಿ ನಾಗ್ ಮೇಡಮ್ ಅವರೇ ಸೀದಾ ಆ ಒಳಗಡೆಗೆ ಹೋಗಿದ್ರಂತೆ, ಅದಾದ ಮೇಲೆ ಬೊಂಬೆನ ಹಾಕಿ ಸುಟ್ಟಿದ್ರು ಅಂತ ಹೇಳ್ತಾರೆ. ಸೊ ಅವರೆಲ್ಲ ಏನು ಹೇಳ್ತಾ ಇದ್ದಾರೆ, ಇದ್ರ ಬಗ್ಗೆ ಕಂಪ್ಲೀಟ್ ಮಾಹಿತಿ ನಿಮಗೆ ಬೇಕಂದರೆ ಇವತ್ತಲ್ಲ ನಾಳೆ ನಾನು ಯೂಟ್ಯೂಬ್ಗೆ ಅಪ್ಲೋಡ್ ಮಾಡ್ತಾ ಇದ್ದೀನಿ. ಇನ್ಸ್ಟಾಗ್ರಾಮಲ್ಲೂ ಹಾಕ್ತೀನಿ, ಆದರೆ ಲೇಟ್ ಆಗುತ್ತೆ. ನೀವು ನಾಳೆನೇ ನೋಡಬೇಕು ಅಂದರೆ ಯೂಟ್ಯೂಬಲ್ಲಿ ಅಪ್ಲೋಡ್ ಮಾಡ್ತಾಯಿದ್ದೀನಿ. ಹಾಗೆ ಇನ್ಸ್ಟಾಗ್ರಾಮಲ್ಲಿ ಹಾಕಿದ್ಮೇಲೆ ನಿಮಗೆ ಆ ಸ್ಟೋರಿ ನಿಜಕ್ಕೂ ರೋಚಕವಾಗಿದೆ. ಅರುಂಧತಿ ಮೇಡಮ್ ಎಷ್ಟು ಕಷ್ಟ ಬಿದ್ದಿದ್ದಾರೆ ಈ ಸೀನಲ್ಲಿ, ಹಾಗೆ ಶಿವಣ್ಣ ಅವರು ಒಂದೊಂದು ಸೀನಲ್ಲೂ ಹೇಗೆ ಕಾಣ್ತಾರೆ, ಹಾಗೇ ಈ ಕ್ಲೈಮ್ಯಾಕ್ಸೇ ಇರಲಿಲ್ವಂತೆ, ಬೇರೆಯೇ ಕಥೆ ಐತಂತೆ. ಅದ್ರ ಬಗ್ಗೆ ಅಲ್ಲಿದ್ದವರೇ ಹೇಳ್ತಾರೆ. ಅದೆಲ್ಲ ತಿಳ್ಕೊಬೇಕು ಅಂದರೆ ನಾಳೆ ಯೂಟ್ಯೂಬ್ನ ನೋಡಿ, ಇನ್ಸ್ಟಾಗ್ರಾಮಲ್ಲಿ ಫಾಲೋ ಮಾಡಿ, ನಿಮಗೆ ಅದರ ನೋಟಿಫಿಕೇಷನ್ ಸಿಗುತ್ತೆ. ಥ್ಯಾಂಕ್ ಯು ವೆರಿ ಮಚ್.